ಬ್ಯಾನರ್ಸ್ ವಿಚಾರದಲ್ಲೇ ಸ್ವಲ್ಪ ಮಿಸ್ ಎಲ್ಲ ಕಡೆನೂ ಓಪನ್ಲಿ ಎಲ್ಲ ಲಾಸ್ಟ್ ಇಯರ್ನೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಬ್ಯಾನರ್ಸು ಅಥವಾ ಫ್ಲ್ಯಾಗ್ ಕಟ್ಟುವ ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನಾನು ಹಿರಿಯರಿಗೆ ಬಂದವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನೀವು ಎಲ್ಲಿ ಕಟ್ಟಬೇಕು, ಯಾವುದನ್ನು ಕಟ್ತೀರಾ, ಅದರಲ್ಲಿ ಏನು ಕಂಟೆಂಟ್ ಇದೆ, ಅದರಿಂದ ಯಾರಿಗೆ ಧಕ್ಕೆ ಆಗುತ್ತೆ ಅಥವಾ ಯಾರಿಗೆ ಅದರಿಂದ ಸಮಸ್ಯೆ ಆಗುತ್ತೆ ಅದನ್ನು ಹತ್ತು ಸರಿ ಯೋಚನೆ ಮಾಡಿ. ಯಾರಿಗೂ ಅಬ್ಜೆಕ್ಷನಬಲ್ ಅಂದರೆ ಯಾವುದು ಒಂದು ಬೇರೆ ಸಮುದಾಯಕ್ಕೆ ನಾನು ಒಂದು ಬರೀ ಇದು ಮಾತ್ರ ಮಾತಾಡ್ತಾ ಇಲ್ಲ, ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ, ಎರಡೂ ಕಡೆ ಮಾತಾಡ್ತಾ ಇದ್ದೀನಿ. ಒಂದು ಬೇರೆ ಕಮ್ಯುನಿಟಿಗೆ ನಾವು ಏನು ಹೇಳ್ತೀವಿ, ಧಾರ್ಮಿಕ ಭಾವನೆ ಅಂತ ಒಂದು ಇರುತ್ತೆ, ನಾವು ಆಚರಣೆ ಮಾಡೋ ಧಾರ್ಮಿಕ ಭಾವನೆ ಎಲ್ಲರಿಗೂ ಇರುತ್ತೆ. ಆ ಭಾವನೆಗೆ ಧಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕಾದದ್ದು ಪ್ರತಿಯೊಬ್ಬರದು ಕರ್ತವ್ಯ. ನಾವು ಹೇಳ್ತೇವೆ ಪ್ರತಿಯೊಬ್ಬರದು ಕರ್ತವ್ಯ. ಯಾರೊಬ್ರು ಮಾಡಿಬಿಟ್ರು, ಅವ್ರಿಗೂ ನಮಗೆ ಕಂಟ್ರೋಲ್ ಇಲ್ಲ, ಅವರೇನೋ ಮಾಡಿಬಿಟ್ಟಿದ್ದಾರೆ. ಡ್ಯಾಮೇಜ್ ಆದಮೇಲೆ ಸರಿಪಡಿಸೋದು ಇದ್ದೇ ಇದೆ. ಡ್ಯಾಮೇಜ್ ಆದಮೇಲೆ ನಾವು ಅದನ್ನು ಏನು ಹೇಳ್ತೀವಿ, ನಾವು ತೇಪೆ ಹಚ್ಚೋದು ಅಂತೀವಲ್ಲ, ಆ ತೇಪೆ ಹಚ್ಚೋದು ಅದು ಹೋಗದೇ ಇರೋ ಥರ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹರಿದು ಹೋದಾದ್ಮೇಲೆ ಹೊಲಿಯೋದು, ಪೇಚೆ ಹಚ್ಚೋದು, ಮತ್ತೆ ಎಳೆದಾಡೋದು, ಮತ್ತೆ ಕಿತ್ತೋಗೋದು ಆಗ್ಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ಬ್ಯಾನರ್ ಬಗ್ಗೆ ತುಂಬಾ ನಾವು ಹೇಳಿದ್ವಿ ನಿಮಗೆಲ್ಲ. ನಾವು ಈಗ ಯಾರಾದರೂ ಬ್ಯಾನರ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ನಿಮ್ಮ ಗಮನಕ್ಕಿರಲಿ, ನಾವು ಅವ್ರಿಗೂ ಕೂಡ ನೋಟಿಸ್ ಸರ್ವ್ ಮಾಡಿದ್ದೀವಿ, ಅವರು ಮೀಟಿಂಗ್ ಕೂಡ ಮಾಡಿದ್ದೀವಿ. ನೀವೇನೇ ಆರ್ಡರ್ ಕೊಡಬೇಕಾದ್ರು ವಿಶ್ ಮಾಡೋಕ್ಕೆ ಕೊಡ್ತೀರಾ, ಏನು ಕೊಡ್ತೀರಾ, ಫಸ್ಟು ಪ್ರಿಂಟ್